ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಚಿನ್ನದ ಮನಸ್ಸು ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ತೋರಿಸ್ಕೊಡ್ತಾ ಇರೋಂಥ ರೆಸಿಪಿ ಎಳ್ಳುಂಡೆ ಹೇಗೆ ಮಾಡೋದು ಅನ್ನೋದನ್ನು ನಾನು ತೋರಿಸ್ಕೊಡ್ತಾ ಇದ್ದೀನಿ. ಅದು ಸಾಮಾನ್ಯವಾಗಿ ಎಲ್ಲರಿಗೆ ಗೊತ್ತಿರುತ್ತೆ ಮಾಡೋದು, ಆದರೆ ನಾನಿವತ್ತು ಒಂದು ಡಿಫ್ರೆಂಟ್ ವೇನಲ್ಲಿ ತೋರಿಸ್ತಾ ಇದ್ದೀನಿ. ಇದನ್ನು ಒಂದು ತಿಂಗಳ ಗಟ್ಟೆ ನಾವು ಸ್ಟೋರ್ ಮಾಡಿಟ್ಕೊಂಡ್ರೂ ಸಹ ಯಾವುದೇ ಗಟ್ಟಿ ಆಗದೆ ಹಾಳಾಗದೆ ತುಂಬ ಮೃದುವಾಗಿ ಇರುತ್ತೆ. ಹಾಗಾದರೆ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಇಲ್ಲಿ ನಾನೊಂದು ಅರ್ಧ ಕೆಜಿಯಷ್ಟು ಎಳ್ಳನ್ನು ತೊಗೊಂಡಿದ್ದೀನಿ. ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಗ್ಯಾಸ್ ಮೇಲೆ ಒಂದು ಐರನ್ ತವ ತೊಗೊಂಡಿದ್ದೀನಿ. ಚೆನ್ನಾಗಿ ಕಾದ ಮೇಲೇ ಎಳ್ಳು ಹಾಕಿ ಚೆನ್ನಾಗಿ ರೋಸ್ಟ್ ಮಾಡೋಣ. ಎಳ್ಳು ರೋಸ್ಟ್ ಮಾಡೋದು ಕೂಡ ತುಂಬಾ ಈಸಿ. ನಾನು ಮೆಥಡ್ ಹೇಳ್ಕೊಡ್ತೀನಿ. ನೀವು ಫಸ್ಟು ಹಂಚ ಮೇಲೆ ಹಾಕೋಕ್ಕಿಂತ ಮುಂಚೆ ತವನ ಚೆನ್ನಾಗಿ ಹೈ ಫ್ಲೇಮ್ ಇಟ್ಟು ಚೆನ್ನಾಗಿ ಬಿಸಿ ಮಾಡಬೇಕು. ನಂತರ ಬಿಸಿಯಾದ ನಂತರ ಮೀಡಿಯಮ್ ಫ್ಲೇಮಲ್ಲಿಟ್ಟು ಎಳ್ಳನ್ನು ಹಾಕ್ಕೋಬೇಕು. ಎಳ್ಳು ಹಾಕ್ಕೊಂಡ್ಮೇಲೆ ಅದು ಆವಾಗಲೇ ಸೌಂಡ್ ಬರುತ್ತೆ, ಚಟ್ಪಟ ಅಂತ. ಕಂಟಿನ್ಯೂಸ್ ಆಗಿ ನೀವು ಫುಲ್ ಫ್ಲೇಮಲ್ಲೇ ಇಟ್ಟು ಎಳ್ಳು ಹುಡಿದ್ರೆ ಸೀದೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವು ಮೀಡಿಯಮ್ ಫ್ಲೇಮಲ್ಲಿಟ್ಟು ಕಂಟಿನ್ಯೂಸ್ ಆಗಿ ಕೈ ಆಡಿಸ್ಕೊತಾನೆ ಇರಬೇಕು. ನೋಡಿ, ಮಧ್ಯದಲ್ಲಿ ಹೈ ಫ್ಲೇಮ್ ಇಡಬೇಕು, ಮತ್ತು ಮೀಡಿಯಮ್ ಫ್ಲೇಮಲ್ಲೇ ಇಡಬೇಕು. ಈಗ ಇದೆಲ್ಲ ಎಳ್ಳು ಚೆನ್ನಾಗಿ ಹುರಿದಿದೆ. ಈಗ ಇದನ್ನು ಒಂದು ಬೌಲ್ಗೆ ಹಾಕೊಳ್ಳೋಣ ಎಲ್ಲ ಎಳ್ಳನ್ನು. ನಂತರ ಎಲ್ಲ ಎಳ್ಳನ್ನು ಒಂದು ಬೌಲಿಗೆ ತೊಗೊಂಡು ಇನ್ನೂ ಉಳಿದಂತಹ ಅರ್ಧ ಎಳ್ಳನ್ನು ಹಾಕಿ ಅದನ್ನು ಸಹ ಇದೇ ರೀತಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ನಿಮಗೆ ಒಂದು ವೇಳೆ ಇದು ಪರ್ಫೆಕ್ಟಾಗಿ ಆಗಿದೆ ಇಲ್ಲ ನಿಮಗೆ ಗೊತ್ತಾಗಬೇಕಂದ್ರೆ ಒಂದು ಎರಡೇ ಎಳ್ಳನ್ನು ತೊಗೊಂಡು ಬಾಯಲ್ಲಿ ಹಾಕ್ಕೊಳ್ಳಿ. ಬಾಯಲ್ಲಿ ಹಾಕ್ಕೊಂಡ್ರೆ ಕ್ರಂಚಿ ಆಗಿರಬೇಕು, ಫ್ಲೇವರ್ ಸಹ ಗೊತ್ತಾಗುತ್ತೆ, ಆಗ ಅದು ಪರ್ಫೆಕ್ಟಾಗಿ ರೋಸ್ಟ್ ಆಗಿದೆ ಅಂತ. ಈಗ ನೋಡಿ, ಇದು ಸಹ ಚೆನ್ನಾಗಿ ಈಗ ರೋಸ್ಟ್ ಆಗಿದೆ. ಇದನ್ನು ಸಹ ಎಲ್ಲವನ್ನು ಒಂದು ಬೌಲ್ಗೆ ತೊಗೊಳ್ಳೋಣ. ನಾನು ಹೇಳ್ಕೊಡೋ ಮೆಥಡಲ್ಲಿ ಮಾಡಿಕೊಂಡ್ರೆ ಈಸಿಯಾಗಿ ಯಾರೇ ಅಡುಗೆ ಮಾಡೋಕ್ಕೆ ಬರ್ತೋ ಸಹ ಈಸಿಯಾಗಿ ಮಾಡ್ಬೋದು. ಈಗ ಈ ಎಳ್ಳನ್ನು ಒಂದು ಅರ್ಧ ಗಂಟೆಯಷ್ಟು ತಣ್ಣಗಾಗೋಕ್ಕೆ ಬಿಡಬೇಕು. ಪೂರ್ತಿ ಸಹ ತಣ್ಣಗಾಗಬಾರ್ದು, ಪೂರ್ತಿ ಸಹ ಬಿಸಿ ಇರಬಾರ್ದು. ಈಗ ಇದಕ್ಕೆ ಒಂದು 4ರಿಂದ 5ರಷ್ಟು ಏಲಕ್ಕಿಯನ್ನು ಹಾಕೊಳ್ಳೋಣ. ಈ ಏಲಕ್ಕಿ ಹಾಕೋದ್ರಿಂದ ನಾವು ಒಂದು ತಿಂಗಳಗಟ್ಟೆನೂ ಸ್ಟೋರ್ ಮಾಡಿಟ್ಕೊಂಡ್ರೆ ಫ್ಲೇವರು ಚೆನ್ನಾಗಿರುತ್ತೆ. ಅದಕ್ಕೆ ಏಲಕ್ಕಿಯನ್ನು ನಾವು 4ರಿಂದ 5ರಷ್ಟು ಏಲಕ್ಕಿಯನ್ನು ಹಾಕೊಳ್ಳೋಣ. ಈ ಏಲಕ್ಕಿಯನ್ನು ಹಾಕಿ ಈಗ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡೋಣ. ಈಗ ಸ್ವಲ್ಪ ತಣ್ಣಗಾಗಿದೆ. ಈಗ ಒಂದು ಮಿಕ್ಸಿ ಬೌಲನ್ನು ತೊಗೊಂಡು ಸ್ವಲ್ಪ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಳೋಣ. ತುಂಬ ನೈಸಾಗಿ ಸಹ ಗ್ರೈಂಡ್ ಮಾಡ್ಕೋಬಾರ್ದು. ಎಳ್ಳಿನಲ್ಲಿ ಎಣ್ಣಿನಾಂಶ ಇರೋದ್ರಿಂದ ನಾವು ತುಂಬ ನೈಸಾಗಿ ಮಾಡಿಕೊಂಡ್ರೆ ಅದರಲ್ಲಿರೋ ಎಲ್ಲ ಎಣ್ಣಿನಾಂಶ ಬಿಟ್ಕೊಂಡು ಮುದ್ದೆ ಥರ ಆಗ್ಬಿಡುತ್ತೆ. ನಾನು ತೋರಿಸ್ತೀನಿ ನೋಡಿರಿ, ಅದೇ ಥರ. ತುಂಬ ನೈಸ್ ಆಗಬಾರ್ದು, ತುಂಬ ತರಿ ಇರಬಾರ್ದು. ನೋಡಿರಿ, ಈ ಥರ ಒಂದು 90% ಅಷ್ಟು ಮಾತ್ರ ಹಾಕ್ಕೋಬೇಕು. ಈಗ ಈ ಪೌಡರನ್ನು ಒಂದು ತಟ್ಟೆಗೆ ಹಾಕ್ಕೊಳ್ಳೋಣ. ಫ್ರೆಂಡ್ಸ್, ಯಾರ್ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅವ್ರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿ, ಹಾಗೆ ಫಾಲೋ ಮಾಡಿ. ಈಗ ಎಲ್ಲ ಎಳ್ಳು ಪುಡಿಯನ್ನು ಹಾಕ್ಕೊಂಡ್ಮೇಲೆ ಒಂದು ತಟ್ಟೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾನಿಲ್ಲಿ ಒಂದು ಅರ್ಧ ಕೆಜಿ ಎಳ್ಳು ತೊಗೊಂಡಿನಲ್ಲ, ಅರ್ಧ ಕೆಜಿ ಬೆಲ್ಲವನ್ನು ಈ ಥರ ಸಣ್ಣದಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಅರ್ಧ ಕೆಜಿ ಸಾಕು. ಒಂದು ವೇಳೆ ನಿಮಗೆ ಸ್ವೀಟ್ ಜಾಸ್ತಿ ಬೇಕಿದ್ದರೆ ಇನ್ನೂ ಸ್ವಲ್ಪ ಹಾಕ್ಕೋಬೋದು, ಸ್ವಲ್ಪ ಸ್ವೀಟ್ ಕಡಿಮೆ ಬೇಕಿದ್ದರೆ ಕಡಿಮೆ ಸಹ ಮಾಡ್ಕೋಬೋದು. ಈಗ ಒಂದು ಮಿಕ್ಸಿ ಬೌಲಿಗೆ 1-2 ಸ್ಪೂನಷ್ಟು 3 ಸ್ಪೂನಷ್ಟು ಎಳ್ಳು ಪುಡಿಯನ್ನು ಹಾಕ್ಕೊಳ್ಳೋಣ. ಈಗ 1-2 ಸ್ಪೂನಷ್ಟು ಬೆಲ್ಲವನ್ನು ಹಾಕ್ಕೊಳ್ಳೋಣ. ನಾನು ಹೇಳಿದ್ದೆ ಡಿಫ್ರೆಂಟಲ್ಲಿ ನಾನು ತೋರಿಸ್ತಿದ್ದೀನಿ ಅಂತ. ಎಲ್ಲರೂ ಏನು ಮಾಡ್ತಾರೆ, ಆ ಎಳ್ಳು ಪುಡಿಗೆ ಈ ಥರ ಬೆಲ್ಲವನ್ನು ಕುಟ್ಟಿ ಹಾಕಿ ಎರಡನ್ನೂ ಮಿಕ್ಸಿ ಮಾಡಿ ಮಿಕ್ಸಿಗೆ ಹಾಕ್ತಾರೆ. ಆ ಥರ ಹಾಕಬಾರ್ದು. ಈ ಥರ ಬೇರೆ ಹಾಕಿನೇ ಮಿಕ್ಸಿಗೆ ಹಾಕಬೇಕು. ನೋಡಿ, ಈ ಥರ ಮಿಕ್ಸಿಗೆ ಹಾಕಿದ ಮೇಲೆ ಈ ಥರ ಉಂಡೆ ಕಟ್ಟಕ್ಕೆ ಬರಬೇಕು. ಈ ಥರ ಉಂಡೆ ಕಟ್ಟಕ್ಕೆ ಬಂದಿದೆ ಅಂದರೆ ಪರ್ಫೆಕ್ಟಾಗಿ ಆಗಿದೆ ಅಂತ ಅರ್ಥ. ನೋಡಿ, ಈಗ ಇನ್ನು ಉಳಿದಿರುವ ಎಲ್ಲ ಎಳ್ಳು ಪುಡಿಯನ್ನು ಹಾಕ್ಕೊಂಡು ಸ್ವಲ್ಪ ಬೆಲ್ಲವನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸಿಗೆ ಗ್ರೈಂಡ್ ಮಾಡ್ಕೊಳ್ಳೋಣ. ನಾವು ಈ ಎಳ್ಳು ಉಂಡೆನ ತಿಂಗಳಿಗೆ ಒಂದ್ಸಲ ಆದರೂ ಮಾಡಿ ಇಟ್ಕೊಂಡ್ರೆ ಮನೆಯಲ್ಲಿ ಮಕ್ಕಳು, ವಯಸ್ಸಾದವರು ದಿನ ಒಂದೊಂದು ಉಂಡೆ ತಿಂದರೂ ಸಹ ಬೋನ್ಸಿಗಂತೂ ಒಳ್ಳೆ ಎನರ್ಜಿ ಫುಡ್ಡು. ಮಕ್ಕಳೆಲ್ಲ ಈಗ ಮಕ್ಕಳು ತಿನ್ನೋ ಫುಡ್ಡಲ್ಲಿ ಏನೂ ಇರೋದಿಲ್ಲ. ಆವಾಗ ನಾವು ಈ ಥರ ಒಂದು ತಿಂಗಳಿಗೆ ಒಂದ್ಸಲ ಮಾಡಿಕೊಟ್ರೆ ತುಂಬ ಮಕ್ಕಳಿಗೆ ಆರೋಗ್ಯಕ್ಕೆ ಒಳ್ಳೆಯದಾಗುತ್ತೆ. ನೋಡಿ, ಈ ಥರ ಎಳ್ಳು ಉಂಡೆ ಕಟ್ಟಿದರೆ ಜಾಸ್ತಿ ದಿನ ಸ್ಟೋರೇಜ್ ಮಾಡಿ ಇಡೋಕ್ಕಾಗೋದಿಲ್ಲ. ನಾನು ಹೇಳ್ತೀನಿ ನೋಡಿರಿ, ಈ ಮೆಥಡಲ್ಲಿ ಮಾಡಿ. ಈಗ ಒಂದು ತಟ್ಟೆಗೆ ಒಂದು ಅರ್ಧದಷ್ಟು ಎಳ್ಳು ಪುಡಿಯನ್ನು ಹಾಕ್ಕೊಳ್ಳಿ. ಈಗ ಬೆಲ್ಲ ಮತ್ತು ಎಳ್ಳನ್ನು ಮಿಕ್ಸಿಗೆ ಹಾಕಿದ್ವಲ್ಲ ಆ ಪುಡಿಯನ್ನು ಈಗ ಇದಕ್ಕೆ 1-2ರಿಂದ 3 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ. ಜಾಸ್ತಿ ಏನೂ ತುಪ್ಪ ಬೇಕಾಗಲ್ಲ, ಒಂದು 2ರಿಂದ 3 ಸ್ಪೂನ್ ಆದರೆ ಸಾಕು. ಹಾಕಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಆವಾಗಲೇ ತುಪ್ಪ ಹಾಕಿ ನಾವು ಮಿಕ್ಸ್ ಮಾಡಿದರೆ ಕಲರ್ ಚೇಂಜ್ ಆಗುತ್ತೆ. ನೋಡಿ, ಆ ಪೌಡರ್ಗೂ ಈ ಪೌಡರ್ಗೂ ಕಲರ್ ಎಷ್ಟು ವ್ಯತ್ಯಾಸ ಇದೆ ಅಂತ.
ಈಗ ಚೆನ್ನಾಗಿ ಎಲ್ಲ ಪುಡಿಗೆ ತುಪ್ಪ ಹಿಡಿಯೋವರೆಗೂ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ಈಗ ಉಂಡೆಗಳನ್ನ ಕಟ್ಕೋಬೇಕು. ಈ ತುಪ್ಪ ಹಾಕೋದ್ರಿಂದ ಫ್ಲೇವರು ಚೆನ್ನಾಗಿರುತ್ತೆ. ನಾವು ತಿಂಗ್ಳುಗಟ್ಟಲೆ ಇಟ್ಟರೂ ತುಂಬ ಚೆನ್ನಾಗಿರುತ್ತೆ. ಹಾಸ್ಟ್ಲಲ್ಲಿ ಮಕ್ಕಳೆಲ್ಲ ಓದ್ತಾ ಇದ್ದರೆ ಅಂಥ ಮಕ್ಕಳಿಗೆ ಇದನ್ನು ಮಾಡಿ ಕಳಿಸಿದ್ರೆ ಮಕ್ಕಳಿಗೂ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ನೋಡಿ ಈ ಥರ ಎರಡೂ ಕೈಯಲ್ಲಿಂದ ಈ ಥರ ಮಾಡಿ ನೋಡಿ, ಎಲ್ಲಿ ಸಹ ಕ್ರ್ಯಾಕ್ ಬರ್ದಂಗೆ ಈ ಥರ ಚಿಕ್ಕ ಚಿಕ್ಕ ಉಂಡೆಗಳ ಥರ ಆಗಿ ಕಟ್ಕೋಬೇಕು. ಫ್ರೆಂಡ್ಸ್, ಯಾರಿಗಾದರೂ ಪೀರಿಯಡ್ಸ್ ಬಂದಿಲ್ಲ ಅಂದಾಗ, 1 ಮಂತ್ ಆದಮೇಲೆ ಇನ್ನೂ ಪೀರಿಯಡ್ಸ್ ಬಂದಿಲ್ಲ ಅಂದಾಗ ಈ ಥರ ಉಂಡೆಗಳನ್ನ ಮಾಡಿಕೊಂಡು ಒಂದು 3ರಿಂದ 4 ಉಂಡೆಗಳನ್ನ ತಿಂದರೆ ಬೇಗನೆ ಪೀರಿಯಡ್ಸ್ ಬರೋ ಸಾಧ್ಯತೆ ಇರುತ್ತೆ. ಯಾವಾಗಲಾದರೂ ಎಮರ್ಜೆನ್ಸಿ ಇದ್ದಾಗ, ಪೂಜೆಗಳು ವ್ರತಗಳು ಇದ್ದಾಗ ಈ ಥರ ಮನೆ ಮದ್ದನ್ನು ಟ್ರೈ ಮಾಡಿದ್ರೆ ಬೇಗನೆ ಪೀರಿಯಡ್ ಬರುವ ಸಾಧ್ಯತೆಗಳಿರುತ್ತೆ. ನೋಡಿ ಈಗ ಎಲ್ಲ ಉಂಡೆಗಳಾಗಿದೆ. ಈಗ ಒಂದು ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಕ್ವಿಕ್ಕಾಗಿ ಮಾಡೋದು ಹೇಗೆ ಅಂತ. ಇದರಲ್ಲಿ ಸಣ್ಣ ಸಣ್ಣ ಪುಟ್ಟ ಟಿಪ್ಸನ್ನು ನೀವು ಯೂಸ್ ಮಾಡ್ಕೊಂಡು ಮಾಡಿದರೆ ಈಸಿಯಾಗಿ ಮಾಡ್ಬೋದು. ಈ ಎಳ್ಳು ಉಂಡೆನ ನಾವು ತುಪ್ಪ ಹಾಕಿರೋದ್ರಿಂದ, ಏಲಕ್ಕಿ ಹಾಕಿರೋದ್ರಿಂದ ತಿಂಗಳಾನ್ಗಟ್ಟಲೆ ಸ್ಟೋರ್ ಮಾಡಿ ಟೈಟ್ ಕಂಟೈನಲ್ಲಿ ಇಟ್ಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ನೀವು ಸಹ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ.